ಆದರೆ ಈ ದಿವಸವನ್ನು ಕಳೆಯಲೇಬೇಕು. ಎಲ್ಲಿ ನೋಡಿದರೂ ಪಾಂಡವರ ಆಳುಗಳು ನನ್ನನ್ನು ಹುಡುಕುತ್ತಾ ಇದ್ದಾರೆ. ಅವರ ಕೈಗೆ ನಾನು ಸಿಕ್ಕಿದೆ ಅಂತಾದ್ರೆ, ಕಣ್ಣಿಗೆ ಕಾಣಿಸಿದೆ ಅಂತಾದ್ರೆ ನನ್ನ ಯೋಚನೆ ಫಲ ನೀಡುವುದಕ್ಕೆ ಸಾಧ್ಯವೇ ಇಲ್ಲ. ಪಾಂಡವರಿಗೆ ಕಾಣದೇ ಇರುವ ಹಾಗೆ ಕಾಲ ಕಳೆಯುವುದಕ್ಕೆ ತಾಣವೊಂದನ್ನು ಗುರುತಿಸಿದ್ದೇನೆ. ಅನತಿ ದೂರದಲ್ಲಿ ಕಾಣಿಸ್ತಾ ಇದೆಯಲ್ಲ ಸರೋವರ, ಅದು ದ್ವೈಪಾಯನ ಸರೋವರ ಎನ್ನುವುದಾಗಿ. ಆ ಸರೋವರದಲ್ಲಿ ಇಳಿದು ಅಲ್ಲಿಯೇ ಮುಳುಗಿ ನಾನು ಅಲ್ಲಿಯೇ ಕಾಲವನ್ನು ಕಳೆಯುತ್ತೇನೆ. ಈ ದಿವಸವನ್ನು ಅಲ್ಲಿಯೇ ಉತ್ತರಿಸ್ತೇನೆ. ನಾಳೆ ಬೆಳಗಾದ ತಕ್ಷಣ ಸರೋವರದಿಂದ ಮೇಲೆದ್ದು ಪಾಂಡವರನ್ನ ಕೊಂದು ನಿಮ್ಮನ್ನೆಲ್ಲ ಸಂಧಿಸ್ತೇನೆ. ಇದನ್ನೇ ನೋಡುತ್ತಾ ಕಾಲ ಕಳೆಯುವುದಕ್ಕೆ ಸಾಧ್ಯವೂ ಇಲ್ಲ. ಹಿಂದೊಂದು ಸಂದರ್ಭದಲ್ಲಿ ಅಜ್ಜ ಭೀಷ್ಮಾಚಾರ್ಯರಿಂದ ಅನುಗ್ರಹಿತವಾದಂತಹ ಜಲಸ್ತಂಭನ ವಿದ್ಯೆ, ಅದನ್ನು ಉಪಯೋಗಿಸಿಕೊಳ್ಳುವುದರ ಮೂಲಕವಾಗಿ ನಾನು ಈ ಸರೋವರವನ್ನು ಮುಳುಗಬೇಕು. ನೇರವಾಗಿ ಹೋದೆ ಅಂತಾದ್ರೆ ಪಾಂಡವರು ಕಂಡ್ರೆ ಅನುಮಾನ ಬಂದೀತು. ಹಾಗಾಗಿ ಹಿಂಗಾಲಿನಿಂದ ನಾನು ಹೋಗ್ತೇನೆ. ಯಾರಾದರೂ ನೋಡಿದ್ರೆ ಸರೋವರದಿಂದ ಯಾರೋ ಮೇಲೆದ್ದು ಹೋಗಿದ್ದಾರೆ ಎನ್ನುವ ಭ್ರಮೆಗೆ ಒಳಗಾಗಬೇಕು. ಅದೇ ಸರಿ. ಎಲ್ಲಿ ನೋಡುವುದು? ಅವನೇನಾದರೂ ಈ ಹೊತ್ತು ನನ್ನ ಕೈಗೆ ಸಿಕ್ಕಿದ್ದೆ ಹೌದಾದರೆ ಅರೆ ಕ್ಷಣ ತಡವಾಗಿದ್ರೆ ಎತ್ತಿದ ಗದೆ ನಿನ್ನ ತಲೆ ಮೇಲೆ ಇರ್ತಿತ್ತು. ಹೊಡಿಬೇಕು ಅಂತ ಗದೆ ಎತ್ತಿದ್ರಿ. ಒಂದ್ರ ನಿಮ್ಮನ್ ಕೇಳು ಮಗ ಯಾರ್ರಿ? ಒಂದ್ರ ನಿಮ್ಮನ್ ಕೇಳು ಮಗ ಯಾರ್ರಿ? ಒಂದರೆ ನನ್ನನ್ನ ಕೇಳುವವರು ಯಾರು? ಊರಿಯಪ್ಪ. ಏಕಾಏಕಿಯಾಗಿ ಒಂದು ಕಾಲಿಗೆ ಬೀಳ್ತಾ ಇದ್ದಿ. ಯಾರು ನೀನು? ಸಲಾಮು 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 ಒಡೆಯ ಬರದಿನಿ ಸ್ವಾಮಿ ನಿನ್ನೆಡೆಯ ಈಟೀಟ್ ಮುಂದೆ ಕೋಡಿ ನಾವು ಈಟೀಟ್ ಮುಂದೆ ಕೋಡಿ ನಾವು ಓಟೋಟಾಗಿ ಹೊಲಗೈದೆವು ಈಟೀಟ್ ಮುಂದೆ ಕೋಡಿ ನಾವು ಓಟೋಟಾಗಿ ಹೊಲಗೈದೆವು ಕೂಟಾಗಿ ಕೂಟಗಾಗಿ ಬಲೆಯ ಬೀದಿದೆವು ಬಲೆಯ ಬೀದಿದೆವು ಬಲೆಯ ಬೀದಿದೆವು ಮಿಗ ಮೊಲನಾಯಿಂದ ಕಾಟಿ ಕಾರ್ಕೋಣಗಳು ಮುಗಿದವು ಮಿಗ ಮೊಲನಾಗಿಂಡು ಕಾಟಿ ಕಾರ್ಕೋಣಗಳು ಮುಗಿದೆವು
ನೀ ಸ್ವಲ್ಪ ದೂರ ನಿಂತು ಮಾತಾಡು. ಯಾಕ್ರಿ ಅಪ್ಪ? ನನಗೆ ಕುತ್ತಿಗೆ ಹೆಚ್ಚು ಬಗ್ಸ್ಲಿಕ್ಕೆ ಆಗುದಿಲ್ಲ. ಯಪ್ಪರ ನಿಮ್ಮ ಸಮಸ್ಯೆ ಅದಾದ್ರೆ ನನಗೂ ಸಮಸ್ಯೆ ಆಗ್ತಾ ಇದ್ರಿ. ಕುತ್ತಿಗೆ ಎತ್ತಲಿಕ್ಕೆ ಸಮಸ್ಯೆ. ಮ್ಯಾಲ ನೋಡ್ಕೊಂಡೆ ಮಾತಾಡ್ಬೇಕಲ್ಲ ಯಪ್ಪರ. ಓ ಪರಿಚಯ ಆಯ್ತ್ರಿ ಅಪ್ಪ? ಯಾರ ನೀನು ಪರಿಚಯ ಆಗುದಕ್ಕೆ ಯಾವ ದೊಡ್ಡ ಜನ ಅಂತ ಬೇಡವ ನೀನು? ನಾನ್ರಿ ನಿಮ್ ಮಾವ ರೀ. ಕನಸಲ್ಲಾದ್ರೂ ಯೋಚಿಸುವುದಕ್ಕಾಗುತ್ತದೆ ನನ್ನ ಮಾವನಾಗುವುದಕ್ಕೆ? ನಾ ನಿಮ್ ಮಾವ ರೀ. ನಮ್ಮವ? ಹೌದೇ ರೀ ಅಪ್ಪ. ನಮ್ಮವರು ಹಲವಷ್ಟು ಮಂದಿ ಇದ್ದಾರೆ, ಅದರಲ್ಲಿ ನೀನ್ ಯಾರು ಅಂತ ಬೇಡವ? ಅದೇ ನಿಮ್ ಬೆಂಚ್ ರೀ. ಎಂತ ಭಾಷೆ ನಿನ್ನದ್ದು? ನಿಮ್ ಬೆಂಚ್. ಬೇಹಿನ ಚರ. ನಿಮ್ ಬೆಂಚ್. ಬೇಹಿನ ಚರ. ಹ್ಞೂ ರೀ ಅಪ್ಪ. ನಾವು ಕಳಿಸಿದ ಬೇಹಿನ ಚರ. ನೀವೇ ಹೇಳಿದ್ರಲ್ರಿ. ಸುಳ್ಳು ಹೇಳಿದ್ರೆ ನಾಲಿಗೆ ಎಳೆದು ಸಿಗದು ಹಾಕ್ತೇನೆ. ಇಲ್ರಿ ಅಪ್ಪ. ಯಾಕೆ ಕೇಳು, ನಮ್ಮ ಬೇಹಿನ ಚರರಿಗೆ ಈ ರೀತಿಯಾದವ್ರು ಯಾರಿಲ್ಲ ನಮ್ಮಲ್ಲಿ. ಯಾಕ್ರಿ? ಅಲ್ಲ, ಈ ರೀತಿ ವೇಷದವ್ರು ಯಾರಿಲ್ಲ. ಕಾರಣ ಐತ್ರಿ ಅಪ್ಪ. ಏನು? ವೇಷ ಮಾಡುದಕ್ಕೂ ಕಾರಣ ಐತ್ರಿ. ಅಂದ್ರೆ ಇದು ವೇಷ ಅನ್ನೋದು ಸ್ಪಷ್ಟ. ಹ್ಞೂ ರೀ ಅಪ್ಪ. ಯಾಕೆ? ನೀವೇ ಹೇಳಿದ್ರಲ್ರಿ ಏನು? ನಿಮ್ಮ ಅಜ್ಜಮ್ಮ ಸತ್ರ. ಎಷ್ಟು ಕಾಲ ಆಯ್ತು ಸತ್ತು? ನಿಮ್ಮ ಅಜ್ಜ ಆ ಜನ್ಮ ಶತ್ರು ಕಿರುಕುಳೇಶ್ವರ. ನಿನ್ನ ಅಪ್ಪ ಗುರುಕುಲೇಶ್ವರ ಎಲ್ಲದಾನ ಅಂತ ಬೇವರ್ಷಿ ಬಾ ಮಗನೇ. ಎಲ್ಲ ಏನು ಮಾತಾಡ್ಬೇಕು ಅಂತ ಜ್ಞಾನ ಇಲ್ವೇನೆ? ಬೇವನ್ನ ರಸಿ ಬಾ. ಹ್ಞೂರಿ ಅಪ್ಪ. ನಿನ್ನ ಬಾಯಿಗೆ ಸಿಕ್ಕಿ ಅದು ಏನೇನು ಪ್ರಾರಬ್ಧ ಕರ್ಮ ಆಗುತ್ತದೆಯೋ ಅದಕ್ಕೆ ಈ ವೇಷ ಮಾಡಿನ್ರಿ. ಓ, ಅಂದ್ರೆ ಇದು ಮೋಸ ಮಾಡುವ ವೇಷ ಅಲ್ಲ. ಅದಕ್ಕೆ ಬರೀ ವೇಷ ಮಾಡಿದ್ರೆ ಆಗ್ತದೇನ್ರಿ? ಏನ್ ಬೇಕು? ವೇಷಕ್ಕೆ ತಕ್ಕ ಭಾಷೆ ಬೇಡ್ರಿ. ಬೇಕು. ಭಾಷೆನೂ ಸುಧಾರಣೆ ಮಾಡ್ಕೊಂಡಿನ್ರಿ. ನಿನ್ ಹೆಂಡತಿ ಅದು ಭಾಷೆ ಸುಧಾರಣೆಯ? ಅದೇ ಮಾಡಿನ್ರಿ ಅಪ್ಪ. ಬರೇ ವೇಷ ಭಾಷೆ ತಕೊಂಡ್ರೆ ಏನಾದ್ರೂ ಆಗ್ತದೇನ್ರಿ? ಕೈ ಕೊಡೋ ಕೂಟ ಅಂತ ಬೇಡ್ರಿ. ಕೈ ಕೊಡೋ ಕೂಟ. ಕೂಟ? ಹ್ಞೂರಿ ಅಪ್ಪ. ನಮ್ ಮಂದಿನೆಲ್ಲ ಒಟ್ಟು ಹಾಕೊಂಡ್ ಹೋಗಿನ್ರಿ ಅಪ್ಪ ಬೇಟೆ ಆಡಕ್ಕ. ಬರೇ ನಾವು ಹೋದ್ರೆ ಬೇಟೆ ಆಗ್ತದೇನ್ರಿ? ಆಗಂಗಿಲ್ರಿ. ಏನ್ ಬೇಕು? ನಾಯಿ ಕುನ್ನಿ ತಕೊಂಡ್ ಹೋಗಿವ್ರಿ. ಇಲ್ಲಿ ಮನೆ ಬದಿಗಿತ್ತದು ಯಾವ್ದ್ರಿ? ಶ್ವಾನದಳ. ಹ್ಞೂರಿ. ಶ್ವಾನಗಳನ್ನ ತೆಗೆದುಕೊಂಡು ಹೋದ್ರಿ? ಹ್ಞೂರಿ ಅಪ್ಪ. ಅಷ್ಟ್ ಮಾತ್ರ ಅಲ್ರಿ, ಬಲೆ ಹೊರಿ ತಕೊಂಡ್ ಹೋಗಿವ್ರಿ. ಬಲೆಗಳನ್ನ? ಹ್ಞೂರಿ. ಮತ್ತೆ ಹಾಸ್ ಬಲಿ, ಬೀಸ್ ಬಲಿ, ದೊಡ್ಡ ಕಣ್ ಬಲಿ, ಸಣ್ಣ ಕಣ್ ಬಲಿ, ಅಂಚಿ ಬಲೆ, ಇಂಚಿ ಬಲೆ, ಪೋದ್ ಬಲೆ. ಅದು ನಮಗೆ ಅರ್ಥ ಆಗಿರುವ ಭಾಷೆ ಎಲ್ಲ ಆಡ್ಬೇಡ ನೀನು. ಪೊದೆಗೆ ಹಾಕೋ ಬಲೆ ಪೋದ್ ಬಲೆ. ಹಾಗೆ ಅಂಚಿಗೆ ಹಾಕೋ ಬಲೆ ಅಂಚಿ ಬಲೆ. ಇಂಚ ಬಲೆ ಅಂದ್ರೆ ಇಂಚಿಗೆ ಹಾಕೋ ಬಲೆ ಇಂಚಿ ಬಲೆ. ಒಳ್ಳೆ ವ್ಯಾಖ್ಯಾನ. ಆಗ್ಲಿ. ಮತ್ತೆ ಹೊರ್ಕ್ ಬಲೆ ಮುರ್ಕ್ ಬಲೆ ತಕೊಂಡಿವ್ರಿ. ಅದನ್ನು ತಗೊಂಡು ಹೊರ್ಕ್ ಬಲೆ ತಗೊಂಡು ಏನ್ ಮಾಡ್ತೀಯ? ಅದ್ ನೀವು ಸತ್ ಮೇಲೆ ಕಟ್ಕ ಬರಕ್ರಿ. ಸತ್ತ ಪ್ರಾಣಿಗಳನ್ನ ಹಿಡಿದುಕೊಂಡು ಬರುವುದಕ್ಕೆ. ಹ್ಞೂರಿ ಅಪ್ಪ. ಅಷ್ಟನ್ನೆಲ್ಲ ತಕೊಂಡ್ ಹೋಗಿವ್ರಿ. ಬೆಂಟೆ ಆಡಿವ್ರಿ ಅಪ್ಪ. ಈಗ ನಿಮಗೆ ಕಾಟ್ಕೋಳಿ ತಲೆ, ಮಿಕ್ಕದ ತಲೆ, ಮೊಲದ ತಲೆ, ಕಾಟ್ಕೋಣ ತಲೆ, ಯಾವ ತಲೆ ಬೇಕ್ರಿ? ನನಗೆ ನಿನ್ನ ತಲೆ ಬೇಕು. ನನಗೆ ನಿನ್ನ ತಲೆ ಬೇಕು. ನನ್ ತಲೆ ಕೊಡಂಗಿಲ್ರಿ. ಮತ್ ಯಾರ ತಲೆ ಬೇಕ್ರಿ? ಹೋಗಿ ಅಲ್ಲಿ ಬೇಟೆ ಆಡಿದ್ರಿ. ಹ್ಞೂರಿ ಅಪ್ಪ. ಹಾಗೆ ಏನ್ರಿ ಅಪ್ಪ ಹೇಳದ್ರಿ ಅಪ್ಪ? ನಾ ಇಷ್ಟೊತ್ತು ಹೇಳಿದ್ ಬರೇ ಪೀಟಿಕಿವಿ. ಓ, ಇದು ಪೀಠಿಕೆ? ಹ್ಞೂರಿ. ಅಲ್ಲ, ಈ ಪೀಠಿಕೆ ಇಷ್ಟುದ್ದ ಆದ್ರೆ ಪುಣ್ಯಾತ್ಮ, ವಿಷಯ ಇನ್ನೆಷ್ಟುಂಟು? ತಲೆ ಕೆಡ್ಸ್ಕೊಳ್ಬೇಡ್ರಿ. ನಮ್ಮ ಪೀಟಿಕೆ ಮಾತ್ರ ಉದ್ದರಿ. ಪ್ರಸಂಗ ಪುಸ್ತಕ ಮುಗಿತೈತ್ರಿ. ವಿಷಯ ಅಂತದ್ದು ಇಲ್ಲ, ಪೀಠಿಕೆ ಮಾತ್ರ ಹೇಳು. ಯಾವ ವಿಷಯ? ಬೇಟೆಗೆ ಹೋದ್ಮೇಲೆ ಏನಾಯ್ತು? ಈದಿಗಿನೋರಿ ಹಿರಿದಾಗಿ ಬೇಟೆಯಾಡಿ ಬೇಜಾರಾಗಿ ಮೀಟಾದ ದ್ವೈಪಾಯನ ಗೆಳೆದನಯ ಈದಿಗನಾರಿ ಹಿರಿದಾಗಿ ಈದಿಗನಾರಿ ಹಿರಿದಾಗಿ ಬೇಟೆಯಾಡಿ ಇದಿಗನಾರಿ ಕಿರಿದಾಗಿ ಬೇಟೆಯಾಡಿ 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 ಬೇಜಾರಾಗಿ 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 ಬೇಟೆಯಾಡಿ ಬೇಜಾರಾಗಿ ಮೀಟಾದ ದ್ವೈಪಾಯನ ತನಗೆ ಮೀಟಾದ ದ್ವೈಪಾಯನ ಮೀಟಾದ ದ್ವೈಪಾಯನ ತನಗೆ ಮೀಟಾದ ದ್ವೈಪಾಯನ
ದೊರೆಯೇ ಯಪ್ಪರ ನಾವು ಬೆಂಟಿ ಆಡಕ್ ಹೋಗಿದ್ರಲ್ರಿ ಬೆಂಟಿ ಆಡಿ 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 ಟ್ವಿಸ್ಟ್ ಆಗೈತ್ರಿ ನಮ್ಗ ಟ್ವಿಸ್ಟ್ ಆಯಾಸ ಆದದ್ದು ಅದೇ ಪಾಯಸ ಐತ್ರಿ ಕರ್ಮ ಆಯಾಸ ಆದದ್ದು ಹುರ್ರಿ ಅಪ್ಪ ಹಾ. ಆಮ್ಯಾಗ ನಮ್ಗ್ ಕುಡಿಬೇಕು ಅಂತ ಮನಸ್ಸು ಐತ್ರಿ ಅದು ಯಾವಾಗ್ಲೂ ಮಾಡ್ತಾ ಇರೋದು ಅದು ಯಾವ್ದ್ರಿ ಅದಕ್ಕೆ ಗೊತ್ತು ಇಲ್ಲ ಅದಕ್ಕೆ ಯಾವ್ದ ಹೇಳ್ದಿಲ್ಲ ಕುಡಿಯುವುದು ಅದಲ್ರಿ ಹಾ. ನೀರ ನೀರ ಅದು ಕುಡಿಯುವುದೇ ನೀರ ನೀರು ಹಾ, ನೀರು ನೀರು ಹಾ. ನೀರು ಹಾ. ನರ್ಸಿ 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 ನೀರನ್ನು ಅರಸಿ ಹ್ಞೂರಿ ಹಾ. ದೊಡ್ಡ ಮರ ಹತ್ತಿವ್ರಿ ನೀರನ್ನು ಅರಸುವುದಕ್ಕೆ ಹುರ್ರಿ ಹಾ 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 ಮತ್ತ್ ಎತ್ತರದಾಗ ಹೋದ್ರ ನೀರ್ ಕಾಣ್ತದಲ್ರಿ ಸರಿ ಹೋಗಿ ನೀರ್ ಕಾಣ್ತೈತ್ರಿ ನಮ್ಗ ನೀರು ಕಾಣಿಸ್ತಾ ಹುರ್ರಿ ಅಪ್ಪ ಹಾ. ಅದು ನಿಮ್ದು ಡೊಯ್ ಪುಯ್ ಸರೋವರ ಐತಲ್ರಿ ಡೊಯ್ ಪುಯ್ ದ್ವೈಪಾಯನ ಸರೋವರ ಹಾ, ಅದೇ ಅಪ್ಪ ಸರೋವರ ಹಾ. ಒಲ್ಗ್ ಹೋಗಿವ್ರಿ ನಾವು ಹಾ. ಒಲ್ಗ್ ಹೋಗಿ ಓಸಿ ನೀರು ಕುಡ್ದ ಅದು ಕುಡಿಯುವುದಲ್ಲ ಅಂದ್ರೆ ಓಸಿ ನೀರು ಅಂದ್ರೆ ಯಾರೋ ಕೊಟ್ಟದ್ ನೀರು ಕುಡಿಯುವುದು ಓಸಿ ನೀರು ಸ್ವಲ್ಪ ನೀರನ್ನ ಕುಡಿಯುದು ಹ್ಞೂರಿ ಅಪ್ಪ ಹಾ. ಒಳ್ಳೆ ಸ್ವಲ್ಪ ಜಲ ಕರಡಿ ಮಾಡಿ ಇಲ್ಲಪ್ಪ ನಿನ್ನನ್ನು ಸರಿ ಮಾಡುವುದೇ ಆಯ್ತು ಪುಣ್ಯಾತ್ಮ ನನ್ನ ತಲೆ ಬಿಸಿ ನನಗೆ ಜಲ ಕ್ರೀಡೆ ಮಾಡಿ ಹ್ಞೂರಿ ಅಪ್ಪ ಹಾ. ಆಮೇಲೆ ಸೊಪ್ಪು ಹೊತ್ತಿನ ಮ್ಯಾಕ ತಲೆ ಮೇಲೆ ಹೊತ್ಕೊಂಡ್ ಬಂದ್ಯಾ ಸೊಪ್ಪು ಸ್ವಲ್ಪ ಹೊತ್ತಿನ ನಂತರ ಮ್ಯಾಲ ಬಂದ್ ಮಲ್ಕೊಂಡಿವ್ರಿ ಅಪ್ಪ ಹಾ ಹಾ ಹ್ಞೂರಿ ಮಲ್ಕೊಂಡ್ರಿ ಹ್ಞೂರಿ ಹಾ. ಆಶ್ಚರ್ಯ ರೀ ಏನು ನಾವು ಮಲಗಿದ್ದಲ್ಲಿಂದಲೇ ಎದ್ದೇವ್ರಿ ಇನ್ನಿದ್ದವ್ರೆಲ್ಲ ಹೇಗೆ ಇಲ್ರಿ ಉಳಿದವ್ರೆಲ್ಲ ಹೇಗೆ ನಮ್ ಜಾತಿ ಮಕ್ಕಳಿಗೆ ಅದೊಂದು ಕೆಟ್ಟ ಅಭ್ಯಾಸ ಐತ್ರಿ ಯಾವ್ದು ಪಾಪಿ ಮಕ್ಕಳು ಮಲಗುವಾಗ ಅವ್ರ ಮನೇಲಿ ಮಲಗುತ್ತಾರ ಹಾ. ಹೇಳ್ಬೇಕಾದ್ರೆ ಪಕ್ಕದ ಮನೆಯಲ್ಲಿ ಹೇಳ್ತಾರ್ರಿ ಅದು ನಿದ್ದೆ ಬಂದಾಗ ಮಾಡುವ ವ್ಯವಹಾರ ಅಲ್ಲ ಅದು ಹ್ಮ್. ಜಾಣ ನಿದ್ರೆ ಅದು ಹ್ಞೂರಿ ಆ, ಆದ್ರೆ ನಾ ಹಂಗಿಲ್ರಿ ನೀ ಹಾಗಲ್ಲ ನಾ ಸ್ವಲ್ಪ ಬದಲಾವಣೆ ಐತ್ರಿ ಹೇಗೆ ನಾ ಮಲಗುವಾಗ ಪಕ್ಕದ ಮನೇಲಿ ಮಲಗಿದ್ರು ಹೇಳುವಾಗ ನಮ್ಮ ಮನೇಲೇ ಹೇಳ್ತೀನಿ ಈ ಜಾತಿ ಕಳ್ಳ ನೀನು ಅವರೆಲ್ಲ ಹಸಿ ಕಳ್ಳರು ನೀ ಜಾತಿ ಕಳ್ಳ ನೀನು ಹಾ ಬದಲಾವಣೆ ರೀ ನೀ ಅಲ್ಲೇ ಹೋಗಿ ಮಲ್ಗುವ ಹ್ಞೂರಿ ಕಡೆಗಿಲ್ ಮನೆ ಬರುವ ಹೇಳುದ ಒಟ್ಟ ಮುರಿತೇನೆ ನೀನು. ಹಂಗಲ್ರಿ ಅಲ್ಲ ಇರುವುದು ಇಷ್ಟುದ್ದ ಪುಣ್ಯಾತ್ಮ ನೀನು ಹ್ಮ್, ಅದೇ. ಅಷ್ಟೆಲ್ಲ ಕಸರತ್ ಮಾಡ್ಲಿಕ್ಕೆ ಆದೀತಾರೆ ನಿನ್ ಕೈಲಿ ಅದೇ ಅನುಕೂಲ ಐತ್ರಿ ಹಾ. ಎಲ್ಲಿ ಮಲಗಿ ಎಲ್ಲಿ ಹೇಳ್ತೀನಿ ಅಂತ ಯಾವರಿಗೂ ಹೋದದ್ದು ಗೊತ್ತಾಗ ಗೊತ್ತಾಗುವುದಿಲ್ಲ ಬಂದದ್ದು ಗೊತ್ತಾಗುವುದಿಲ್ಲ ರಗಳೆ ಇಲ್ಲ. ಸಣ್ಣ ಮೂಗಿಲಿ ಇದ್ದ ಹಾಗೆ ಹ್ಞೂರಿ ಹಾ. ಅಷ್ಟ್ ಮಾತ್ರ ಅಲ್ರಿ ಹಾ. ಎದ್ದು ನೋಡ್ತೀವ್ರಿ ಅಪ್ಪ ಹಾ. ಸರೋವರದ ಈ ಕಡೆ ನಾವು ಐತಲ್ರಿ ಹಾ. ಸರೋವರದ ಆ ಕಡೆಯಲ್ಲಿ ನಿಮ್ ಕಪಾಲ ಮೋಕ್ಷ ಯಾರ ನನ್ನ ಕಪಾಲ ಮೋಕ್ಷ ಮಾಡೋರು ಅದ್ರ ನಿಮ್ಮ ಕಪಾಲ ಮೋಕ್ಷ ಮರ ಐತಲ್ರಿ ಕಲ್ಪವೃಕ್ಷ ಓದೈತ್ರಿ ಅಪ್ಪ ಹಾ. ಹೋದ್ರ ಬುಡ್ತಾವ ಒಬ್ರಲ್ರಿ ಹಾ. ಇಬ್ರಲ್ರಿ ಹಾ. 3 ಜನ ಅದಾರ್ರಿ ಯಾರು ಕೃತವರ್ಮ ಕೃಪರುಗಳ ಕೂಟ ಜತೆಯಾಗ ಶ್ವತ್ಥಮಾಲಲ್ಲಿ ಕೃತವರ್ಮ ಕೃಪರುಗಳ ಕೂಟ ಜತೆಯಾಗ ಶ್ವತ್ಥಮಾನಲ್ಲಿ ಕುಚು 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 ಗುದು ಗಂಧ ಮಾತನಾಡೋರೆ ನೀರಾಗಿ ಮುಳುಗಿ ಗದಗದಿ ಗುರುರಾಯ ನಿರುದೋರೆ ನೀರಾಗಿ ಮುಳುಗಿ ಗದಗದಿ ಗುರುರಾಯ ನಿರುದೋರೆ ಯಪ್ಪರ, ಸರೋವರದ ಆ ಕಡೆ 3 ಮಂದಿ ಅದಾರ್ರಿ ಯಾರ್ಯಾರು ಅಲ್ರಿ ಯಾರು ಅದು ಕತ್ರಿವರ್ಮ ಕೃತವರ್ಮ ಕುಪಾಯಾಚಾರಿ ಯಾರ್ಯಾವನ್ನೆಲ್ಲ ಕರ್ಕೊಂಡ್ ಬಂದು ಇಲ್ಲಿ ಕುಪಾಯಾಚಾರಿ ಏ ಕೃಪಾಚಾರ್ಯರು ಹಾ. ಆಮ್ಯಾಕ ಹೊಸವತ್ತ ಮಾಣಿ ಹೊಸವತ್ತ ನನಗೆ ಮಾಣಿ ಕರಿವಷ್ಟು ಅದೆಲ್ಲದೇನು ಮಾಣಿ ಹೊಸವತ್ತ ಎತ್ತರಕ್ಕೆ ಬಂದು ಬೆರಳು ಸಾಕು ತಲೆ ಮೀಟ್ರ ನೆಲದ ಒಳಗೆ ಹೋಗ್ಬೇಕೇನು ಹೊಸವತ್ತ ಮಾಣಿ ಹೊಸವತ್ತ ಛೆ! ಅಶ್ವತ್ಥಾಮ ಹಾ. ಅವ್ರ 3 ಜನ ರೀ ಅಪ್ಪ ದಡದಿಂದ ಆಚೆ ಬದಿಗೆ ಹ್ಞೂರಿ ಏನು ಮಾತಾಡಕತ್ತಾರ ಏನು ಮಾತು ಆದ್ರ ಅವ್ರವ್ರ ಒಳಗಲ್ರಿ ಎಲ್ಲ ಮತ್ತೆ 3 ಜನರ ಕಣ್ಣು ನೀರಲ್ಲಿ ಹೋಯ್ತ್ರಿ
ಮತ್ ಆ ಕಣ್ಣಿನ ಬಗ್ಗೆ ಯಾರ ಕಣ್ಣು ಬಿತ್ತ ನೀರೊಳಗೆ? ಅಂದ್ರೆ ಯಾರು ಕಿತ್ತು ಹಾಕಿದ ಕಣ್ಣನ್ನ? ಇದು ಕಣ್ಣಿನ ಮೂರು ಜನರ ಕಣ್ಣಿನ ದೃಷ್ಟಿ ನೀರಿನೊಳಗೆ. ಹ್ಞೂರಿ ಮಾತಾಡಕತ್ತಾರ. ಯಾಕೆ ಈ ರೀತಿ ನೀನ್ ನೀರಲ್ಲಿ ಕುತ್ಕೊಂಡಿದ್ದಿ? ನಾವೆಲ್ಲ ಇಲ್ವ ನಿನ್ನ ಜೊತೆಯಲ್ಲಿ? ಇಷ್ಟು ಧೈರ್ಯ ಕೊಡ್ತಾ ಇದ್ದೇವೆ. ಇದು ಒಳಗಲ್ಲ, ಮ್ಯಾಲ್ಬಾ ಮ್ಯಾಲ್ಬಾ. ಈಗ ನನಗೆ ಗೊತ್ತಾಯ್ತು, ಅವರಲ್ಲಿ 3 ಜನ ಇದ್ದದ್ದು ಇಲ್ಲಿ ಹಸ್ತಿನಾವತಿಯಲ್ಲಿದ್ರೆ ಆ ವ್ಯವಹಾರ ಕಷ್ಟ ಆಗ್ತದೆ ಅಂತ ಅಲ್ಲಿ ಹೊಳೆ ಬದಿಗೆ ಹೋದದ್ದು. ಇದ್ರೆ ಇರ್ಬೋದ್ರಿ. ಅವ್ರಿಗೆ ಹರಕೆ ಇದ್ದೇನೆ ನೀರ್ ಬದಿ ಹೋಗ್ಲಿಕ್ಕೆ. ಮಾತಾಡದ್ರಿ ಅವ್ರು. ಏನದು? ಇಲ್ಲಿ ಒಳಗಲ್ಲ, ಹೊರಗ ಬಾ. ಹೊರಗೆ ಬಾ ಅಂತ ಯಾರನ್ನು ಕರಿತಾ ಇದ್ದಾರೆ. ಹೂರ್ರಿಯಪ್ಪ. ಅಷ್ಟು ಹೊತ್ತಿಗ ನೀರಾಗ ಕೊಳ್ಕೊಳ್ಕೊ 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 ಸದ್ದು ಬಂತ್ರಿ ಅಪ್ಪ. ಜಲಚರ ಇರ್ಬೇಕಾ? ಹೂರ್ರಿ. ಅಷ್ಟೊತ್ತಿಗೆ ಒಂದು ಗ್ವಾಂಕರ್ ಕಪ್ಪಿಯೂ ಬಂತ್ರಿ. ಅದೇ ಜಲಚರ ಅಂದ್ರೆ ಅದೇ. ಹೂರ್ರಿ. ಅದ್ರ ಮ್ಯಾಗ ಸದ್ರಿ ಅಪ್ಪ. ಮತ್ತ ಸ್ವರ ಕೇಳಕತ್ತದ. ಏನು? ಸಾಕೋ ಪುಣ್ಯಾತ್ಮ, ನೀನು ನಿನ್ನಂತವ್ರನ್ನೆಲ್ಲ ನಾವು ನಂಬಿದ್ದೆಷ್ಟು ಬಿಟ್ಟದ್ದೆಷ್ಟು. ನಿನ್ನನ್ನು ಬಿಡು. ಅಜ್ಜಯ್ಯ ಭೀಷ್ಮಾಚಾರ್ಯರನ್ನು ನಂಬಿದೆ, ಅವ್ರು ಹೋಗಿ ಶಿರ್ಸಿಯಲ್ಲಿ ಮಲ್ಕೊಂಡು. ಶರಾಶಯಿಯಲ್ಲಿ ಮಲಗಿದ್ದ. ಇಲ್ಲಿ ನಿಲ್ಲುದು ನೀವು ಸರಿಯಲ್ಲ. ವಿಚಾರ ಗೊತ್ತಾಗುವ ಮುಂಚೆ ಇಲ್ಲಿಂದ ಸ್ಥಳ ಬಿಡಿ ಅಂತ ಬಂತ್ರಿ. ಕೇಳದೆ ನಿನ್ನನ್ನು ಹೊಡೆದು ಹಾಕಿದ್ರೆ ಕೇಳುವವ್ರು ಯಾರಾದ್ರೂ ಇದ್ದಾರೇನಾ? ಇಲ್ರಿ ಅಪ್ಪ. ಮತ್ತೆ ನನ್ನ ಜಾಗ ಬಿಡು ಹೇಳೋದು ನಿಮಗಲ್ರಿ, ಇದು ಅಲ್ಲಿ ಅಲ್ಲಿ ಊರ್ರಿಯಪ್ಪ. ಅಷ್ಟೊತ್ತಿಗೆ ತಡ ಮಾಡಿಲ್ರಿ. ಏನ್ ಮಾಡ್ದೆ? ಇವರೆಲ್ಲ ನಮಗನುಕೂಲಕ್ಕಿರುವವ್ರು ಏನು? ಅಲ್ರಿ ಅಪ್ಪ, ನಾನು ಆಲೋಚನೆ ಮಾಡಿದ್ದದ್ದು ಅಲ್ರಿ. ಅಲ್ಲ, ಆ ರೀತಿ ಆ ಮಾಣಿ ಹಾರ್ದರಿ ಅಪ್ಪ. ಅವ್ನ್ ಏನೂ ಆಗಿಲ್ರಿ. ಅಶ್ವತ್ಥಾಮ. ನಾನ್ ಕಾಲ್ ಬಿಟ್ಟಿದ್ದ ತಡ ಬಿದ್ಬಿಟ್ಟೇನ್ರಿ ಅಪ್ಪ. ಅದು ಯಾರ್ಯಾರು ಏನ್ ಮಾಡ್ಬೇಕು ಅದನ್ನೇ ಮಾಡ್ಬೇಕು. ಆಮ್ಯಾಗ ಗೊತ್ತೈತ್ರಿ, ಆ ಮಾಣಿ ಹಾರ್ದಂಗ್ ಮಾಡ್ದ ಬಿಟ್ರೆ ನೆಲದಿಂದ ಕಾಲ್ ಎತ್ತಲೇ ಇಲ್ರಿ ಅಪ್ಪ. ಬುದ್ಧಿವಂತಿಕೆ ಅದು. ಹೂರ್ರಿ. ಆಮ್ಯಾಗ ಗೊತ್ತೈತ್ರಿ, ನೀರಲ್ಲಿ ಇದ್ದಿದ್ ಬೇರೆ ಯಾರು ಅಲ್ರಿ, ಯಾರು? ಆ ನಿಮ್ಮ ವೈರಿ ಅದನ್ನಲ್ರಿ, ಧ್ವಜಸ್ತಂಭ ವಿದ್ಯೆಯಲ್ಲಿ ನಿಪುಣನಾದವ ಜಲಸ್ತಂಭನ. ಅದೇ ಕೌರವೇಶ್ವರ. ಬೇರೆ ಎಲ್ಲರೂ ಇಲ್ರಿ. ಅದ್ ನಿಮ್ಮ ವೈನ್ ಶಾಪ್ ಸರೋವರ ವೈಶಂಪಾಯನ. ಅದೇ ನಿಮ್ದು ವೈಶಂಪಾಯನ ಆ ಸರೋವರದಲ್ಲಿ ಅದನ್ರಿ. ಮುತ್ತಿನೇ ಕಾವಳಿಯ ಸರಗಳ ವೀರ ಮುದ್ರೆಯೋ ಎಲ್ಲೋದ್ಯಾ? ಬಿದ್ದದ್ದೆಲ್ಲಿಗ ನೀನು? ನೀವೇನ್ ಕೊಟ್ಟಿರ್ರಿ ಅಪ್ಪ, ಒಂದ್ ಕೊಟ್ಬಿಟ್ರಲ್ರಿ. ಅಲ್ಲ, ಶಹಬ್ಬಾಸ್ ಹೇಳಿದ್ದು ಬಿಟ್ರೆ ಮತ್ತೆ ನೀನು ಬಿದ್ದದ್ದು ಯಾಕೆ ಅಂತ ಗೊತ್ತಾಗಲಿಲ್ಲ ನನಗೆ. ಸಂತೋಷ ಆಯ್ತ್ರಿ ನಿಮಗ? ನನಗೆ ಸಂತೋಷ ಆದದ್ದು. ದೇವ್ರಾಣೆ ಏನು ಸಾಮಾನ್ಯ ಸುದ್ದಿ ತಂದು ಕೊಟ್ಟೇನೋ ನೀನು? ಬ್ಯಾಡ್ರಿ ಅಪ್ಪ, ಇನ್ ನಿಮ್ಗೆ ದೇವ್ರಾಣೆ ಸಂತೋಷ ಆಗೋದೇ ಬ್ಯಾಡ್ರಿ. ಯಾಕೆ? ನಿಮ್ಗೆ ಸಂತೋಷ ಆದ್ರೆ ನನ್ನ ಹೆಂಡತಿ ಮಕ್ಳಿಗೆ ಸಂತಾಪ ಆಗ್ತದ್ರಿ. ಯಾಕ? ಮತ್ತೆ ನೀವು ಆ ರೀತಿ ಕೊಟ್ರೆ ನಾನು ಉಳಿತೇನೇನ್ರಿ? ಹೊಡೆದದ್ದು ಅಲ್ವೋ, ನಿನ್ನ ಬೆನ್ನು ತೊಟ್ಟಿದ್ದ. ತೊಟ್ಟದ್ ಬ್ಯಾಡ್ರಿ, ಮುಟ್ಟದ್ರೆ ಸಾಕ್ರಿ ನೀವು. ಸಂತೋಷಗೊಂಡಿದ್ದೇನೆ. ಯಾರನ್ನು ನಾನು ಹಗಲಿರುಳೆನ್ನದೆ ಕಣ್ಣಿಗೆ ಎಣ್ಣೆಯನ್ನ ಬಿಟ್ಟು ಹುಡುಕ್ತಾ ಇದ್ನೋ, ಅದು ಎಣ್ಣೆ ಹಾಕಿ ಅಂದ್ರೆ ಕಣ್ಣು ಮಿಟುಕಿಸದೆ ಹುಡುಕ್ತಾ ಇದ್ನೋ, ಅಂತಹ ಕೌರವನ ಇರವನ್ನು ತಂದು ಹೇಳಿದ್ದೀರಿ. ಸಂತೋಷಗೊಂಡಿದ್ದೇನೆ. ಇದೋ ಸಂತೋಷಗೊಂಡದ್ದಕ್ಕಾಗಿ ನಿಮಗೆ ಈ ನನ್ನ ಕುತ್ತಿಗೆಯಲ್ಲಿರುವಂತಹ ಮುತ್ತಿನ ಏಕಾವಳಿಯನ್ನ ನಾವು ಅದೇ ಕಾಯೋದ್ರಿ ಅಪ್ಪ. ಜೀವಮಾನದಾಗ ನಮ್ಗೆ ಯಾರು ಹಾಕೋರಿಲ್ರಿ, ಎಷ್ಟೊತ್ತಿಗೆ ಹಾಕ್ತಾರ ನೋಡದ್ರಿ. ನೋಡು, ಆ ಮುತ್ತಿನ ಏಕಾವಳಿಯನ್ನ ಆ ಕಡೆಯಲ್ಲಿ ಬಹುಮಾನವಾಗಿ ನಿನಗೂ ಕೊಡ್ತೇನೆ. ಬರ್ತದಲ್ರಿ ಅಪ್ಪ? ನಾವು ಭೀಮಸೇನ ಹೇಳಿದ್ಮೇಲೆ ಮುಗಿದೋಯ್ತು. ಕೆಲವೆಲ್ಲ ಆಶ್ವಾಸನೆ ಪಕ್ಕನೆ ಬರಂಗಿಲ್ರಿ. ಇಲ್ಲಿ ಇದು ಆಶ್ವಾಸನೆ ಇಲ್ಲ, ನಂಬಿಕೆ ಪಡ್ಬೋದು ನೀನು. ಬಂದ್ರು ಅದು ಕೊನೆವರೆಗೆ ಉಳಿಯಂಗಿಲ್ರಿ ಅಪ್ಪ. ಆಮೇಲೆ ಇದು ಈ ನನ್ನ ಮುದ್ರೆ ಉಂಗುರ, ಇದು ಬಹುಶಃ ನಿನ್ನ ಕುತ್ತಿಗೆಗೆ ಆಗ್ಬೋದೇ. ನೋಡನ್ರಿ, ಕೊಟ್ಟು ಬಿಡ್ರಿ. ನೋಡಿದ್ರಿ ಅಪ್ಪ, ನೀವು ಬೆರಳಿಗೆ ಹಾಕೋದ್ ನನ್ ಕೊರಳವರೆಗೂ ಬರ್ತದಲ್ರಿ. ಈ ಮುದ್ರೆ ಉಂಗುರ ಯಾವ ಹೊತ್ತಿನಲ್ಲಿ ಯಾವ ಸಂದರ್ಭದಲ್ಲೂ ಭೀಮನನ್ನ ಕಾಣುವುದಕ್ಕೆ ಮುಕ್ತ ಅವಕಾಶ ಆತ್ರಿ ಅಪ್ಪ. ಹಾಗಾಗಿ ಸಂತೋಷವಾಗಿರ್ಬೇಕು. ಆದಿತ್ರಿ ಅಪ್ಪ. ಒಳ್ಳೆದಾಗ್ಲಿ. ಹೋಗಿ